ಈಗ ನೋಡಿ ಗೋಮೂತ್ರದ ಶಕ್ತಿಯನ್ನು ತೋರಿಸ್ತಾ ಇದ್ದಾರೆ ಅವರು. ನಾವು ಕುಡಿಯುವ ಬಿಸ್ಲರಿ ಬಾಟ್ಲಲ್ಲಿ ಬಿಸಿಲೇರಿ ಕುಡಿದ್ರೆ ಆಗುತ್ತೆ ನೋಡಿ. ಇಲ್ಲ, ಏನು ಪವರ್ ಇಲ್ಲ. ಬಿಸಿಲೇರಿ ನೀರಿದು ನೀರಿಲ್ಲ. ನೆಕ್ಸ್ಟ್ ಅದೇ ಗೋವಿನ ಸಗಣಿಯಲ್ಲಿದೆ ಪವರ್ ಇದೆ. ಅದೇ ಗೋಮೂತ್ರದಲ್ಲಿದೆ ನೋಡಿ ಪವರ್. ಅದೇ ಗೋವಿನ ಮೊಸರಲ್ಲಿದೆ. ಗೋವಿನ ಹಾಲಲ್ಲಿ ಇದೆ. ಇಷ್ಟೊಂದು ಅದ್ಭುತ ಶಕ್ತಿ ಇರೋದನ್ನ ಸಿಂಪಲ್ ಬೇರೆ ನೋಡಿ ನಾವು ಏನೋ ಮಾಡ್ತಾ ಇಲ್ಲ ನೋಡಿ. ನೀರಲ್ಲಿ ಕೂಡ ಏನಿಲ್ಲ ಇದು ಹಾಗೆ ತೋರಿಸ್ಬೇಕಾದ್ರೆ ನೋಡ್ಬೋದಿತ್ತು. ಇಲ್ಲ, ಅದೇ ನಮ್ಮ ಗೋವಿನ ಹಾಲಲ್ಲಿ, ಗೋವಿನ ಮೊಸರಲ್ಲಿ, ಗೋವಿನ ಮೂತ್ರದಲ್ಲಿ, ಗೋವಿನ ಸಗಣಿಯಲ್ಲಿ ಎಂತ ಅದ್ಭುತ ಒಂದು ಶಕ್ತಿ ಇದೆ ಅನ್ನೋದನ್ನ. ಡೆಂಗ್ಯೂ, ಮಲೇರಿಯಾ ಇವೇನಿದೆ ಕಾಯಿಲೆಗಳು, ಕೊರೋನಾ ಕಾಯಿಲೆಗೂ ಇದು ಕೊರೋನಾ ಕಾಯಿಲೆಗೆ ರಾಮಬಾಣ ಇವತ್ತು. ಇದನ್ನ ನೀವು ವಾರಕ್ಕೆ ಒಂದಿನಾದ್ರೂ ಮನೆಯಲ್ಲಿ ನೀವು ಒಂದು ಹೊಗೆ ಹಾಕಿ ಅದಕ್ಕೆ 1 ಚಮಚ ಗೋವಿನ ತುಪ್ಪವನ್ನು ಹಾಕಿದ್ದೆ ಆದ್ರೆ ನಮ್ಮ ಮನೆ, ನಮ್ಮ ರಾಜ್ಯ, ನಮ್ಮ ಜಿಲ್ಲೆ, ನಮ್ಮ ದೇಶಕ್ಕೆ ಕೂಡ ಕೊರೋನಾ ಯಾವುದೇ ವೈರಾಣು ಜೀವಾಣುಗಳು ಬರದಾಗೆ ನಮ್ಮ ರಕ್ಷಣೆ ಮಾಡ್ತಕ್ಕಂಥ ಗೋವಿಗಿದೆ. ಗೋವಿನ ಕೊಂಬು, ಮಹಾರಾಜ್ ಸಾಮ್ರಾಟಿನ ಕೊಂಬನ್ನ ನಾವು ಗುರುಗಳ ಸವಿ ನೆನಪಿಗಾಗಿ ಮಾಡಿದ್ದೀವಿ. ಯಾಕೆಂದ್ರೆ ನಿಜವಾದ ಗೋವಿನ ಬಾಲ, ನಾಗಾಭರಣ ಗೋವಿನ ಬಾಲವೇ. ಇವತ್ತು ಗೋವಿನ ಬಾಲ ಏನಾಗಿರುತ್ತೆ ಅಂದ್ರೆ ನಿಜವಾದ ಚೌಲ ಗೋವಿನ ಬಾಲ. ಮತ್ತೇನ್ ತಯಾರು ಮಾಡಿದಾರ? ಗಡಿಯಾರ. ಇದು ಗೋಮೂತ್ರ ಗಡಿಯಾರ. ಇದಕ್ಕೆ 4 ತಾಮ್ರದ ತಗಡು, 4 ಜಿಂಕ್ ತಗಡು ಹಾಕಿದೀವಿ, ಪ್ಲಸ್ ಮೈನಸ್ ಕೊಟ್ಟಿದ್ದೀವಿ. ಇದು ಗೋವಿನ ಸಗಣಿಯ ಗಡಿಯಾರ. ಇದು ಸಗಣಿಯ ಗಡಿಯಾರ. ಈಗ ಎರಡು ಡಬ್ಬ ಸಗಣಿಯಲ್ಲಿ ಹಾಕಿದೀವಿ, 2 ತಾಮ್ರದ ತಗಡು, 2 ಜಿಂಕ್ ತಗಡು ಹಾಕಿದೀವಿ. ಇದು ನಿನ್ನ ತಲೆಯಲ್ಲಿ ಸಗಣಿ ಇದೆಯಾ ಅಂತ ಬೈತಾರೆ. ಗೋವಿನ ಸಗಣಿಲಿ ಇವತ್ತು ಕರೆಂಟ್ ಇದೆ ಅಂತೇಳಿ ಮಕ್ಕಳಲ್ಲಿ ಗೋವಿನ ಅರಿವು ಮೂಡಿಸೋಕ್ಕೋಸ್ಕರ 4 ಡಬ್ಬದಲ್ಲಿ ಸಗಣಿ ಹಾಕಿದ್ದೀವಿ, 4 ಪ್ಲಸ್ ಮೈನಸ್ ಕೊಟ್ಟಿದ್ದೀವಿ. ಇದು ಮಜ್ಜಿಗೆ ಅಥವಾ ಹುಳಿ ಮಜ್ಜಿಗೆ, ಹುಳಿ ಮೊಸರಿನ ಗಡಿಯಾರ. ಇದರಲ್ಲೂ ಅಷ್ಟೇ 2 ಶೆಲ್ಲಿನ ಕೆಲಸ, 1 ಶೆಲ್ಲಿನ ಕೆಲಸ ಮಾಡುತ್ತೆ. ಮಜ್ಜಿಗೆ ಮತ್ತು ತಾಮ್ರದ ತಗಡು, ಜಿಂಕ್ ತಗಡಲ್ಲಿ ಪ್ಲಸ್ ಮೈನಸ್ ಕೊಟ್ಟಿದ್ದೀವಿ. ನಮ್ಮ ಭಾರತೀಯ ಗೋವಿನ ಕೊಂಬಿನಲ್ಲಿ ಗೊಬ್ಬರ 1 kgಗೆ ಇವತ್ತು 10,000 ರೂಪಾಯಿನಂತೆ ವಿದೇಶದಿಂದ ಮಾರಾಟಕ್ಕೆ ಬರ್ತಾ ಇದ್ದಾರೆ. ಆ ಬಿಣಚುಕಲ್ಲಿನ ಗೊಬ್ಬರ ಇದನ್ನು ನಮ್ಮ ರೈತಾಪಿ ಜನರು ಉಪಯೋಗಿಸ್ಕೊಂಡ್ರೆ ಅಮೃತ ಮಣ್ಣಾಗಿ ಭಾರತ ಭೂಮಿಯನ್ನ ಮಾಡಬಹುದು ಕೃಷಿಗೆ ಅನ್ನೋದು ನಮ್ಮ ಗುರುಗಳ ಕನಸಾಗಿದೆ. ಧನ್ಯವಾದ ಕೃಷ್ಣರಾಜ ಅರಸು ಅವರೇ. ಒಂದೇ ಗೋಮಾತರಂ. ನಿಮ್ಮ ಈ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಧನ್ಯವಾದ. ಶ್ರೀ ರಾಘವೇಶ್ವರ ಭಾರತಿಗಳಿಗೆ ಎಲ್ಲ ಫಲಾಫಲಗಳು ಸಲ್ಲಬೇಕು ಅನ್ನೋ ಕೋರಿಕೆ ನಂದು. ಹಿಂದೆ ಗೋವಿನ ಪರಿಕರಗಳನ್ನು ಬಳಸ್ತಿದ್ರು. ಅವರ ಒಂದು ಸವಿ ನೆನಪಿಗಾಗಿ ಗೋವು ಮತ್ತು ರೈತ ಅವಿನಾಭಾವ ಸಂಬಂಧಗಳನ್ನು ತೋರಿಸ್ತಕ್ಕಂಥ ಈ ಗೋವಿನ ವಿಶ್ವರೂಪ ಪ್ರದರ್ಶನದಲ್ಲಿ ಗೋವಿನ ವಸ್ತುಗಳೇ ಅಲ್ಲ, ಗೋವಾಧಾರಿತ ಕೃಷಿಯನ್ನು ಹೇಗೆ ಮಾಡಬೇಕು, ಹೇಗೆ ನಮ್ಮ ಭೂಮಿಯನ್ನು ಅಮೃತಮಣ್ಣು ಮಾಡಬೇಕು, ಯಾವ ಆರೋಗ್ಯವನ್ನು ಕಾಪಾಡಬೇಕು, ಹೇಗೆ ಗೋವನ್ನು ಉಳಿಸಬೇಕು, ನಮ್ಮ ಸನಾತನ ಧರ್ಮದ ಏನು ಗೋವಿನ ಉಳಿವೆ, ರೈತನ ಏಳಿಗೆ ಅನ್ನೋದನ್ನ ಇವತ್ತು ಗುರುಗಳು ಆಶೀರ್ವಾದದಿಂದ ಇದೆಲ್ಲ ತೋರಿಸ್ತಾರೆ. ಭಾರತದಲ್ಲಿ ಪ್ರಪ್ರಥಮ ಗೋ ಮ್ಯೂಸಿಯಂ ಇದು. ಶ್ರೀಯುತ ಕೃಷ್ಣರಾಜ ಅರಸು ಅವರು ಇದನ್ನ ಶ್ರೀರಾಮಚಂದ್ರಪುರ ಮಠದ ಮಹಾನಂದಿ ಗೋಲೋಕದಲ್ಲಿ ಇದನ್ನ ಪ್ರಾರಂಭ ಮಾಡಿದರೆ ಇವತ್ತು ಉದ್ಘಾಟನೆ ಆಗಿದೆ. ಶ್ರೀ ಗುರುಗಳು ಮಾಡಿಸಿದ್ದಾರೆ ಗೋವಿನ ವಿಶ್ವರೂಪ ಪ್ರದರ್ಶನ. ಇದು ಭಾರತದಲ್ಲೇ ಪ್ರಥಮ.